ಇನ್ನು SIT ಕಸ್ಟಡಿಯಲ್ಲಿರ್ತಕ್ಕಂಥ ರೇವಣ್ಣ ಅವರು ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ SIT ಅಧಿಕಾರಿಗಳ ಮೇಲೇನೆ ರೇವಣ್ಣ ಗರಂ ಆಗಿದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ SIT ಅಧಿಕಾರಿಗಳ ಮೇಲೇನೆ ರೇವಣ್ಣ ಗರಂ ಆಗಿದ್ದಾರೆ. ನೀವು ಬೇಕಾದಾಗ ಬರ್ಕೊಳ್ಳಿ, ನಾನು ಅದಕ್ಕೆಲ್ಲ ಸಹಿ ಮಾಡೋದಕ್ಕಾಗಲ್ಲ. ಕಿಡ್ನ್ಯಾಪ್ ಕೇಸ್ನಲ್ಲಿ ಪ್ರಶ್ನೆ ಕೇಳಿದ SIT, ನೀವು ಏನು ಬೇಕಾದ್ರೂ ಬರ್ಕೊಳ್ಳಿ, ನಾನು ಅದಕ್ಕೆ ಸೈನ್ ಮಾಡಲ್ಲ. ಹೇಳಿಕೆ ನಂತರ ದಾಖಲೆಗೆ ಸಹಿ ಹಾಕಲು ಹೇಳಿದಿರುವಂಥ ಅಧಿಕಾರಿಗಳ ಮೇಲೆ ಸಿಡಿಮಿಡಿಗೊಂಡಿದ್ದಾರೆ ರೇವಣ್ಣ. ಯಾಕೆ ಅಂತಂದರೆ ಬಟ್ ಆ ಥರ ಮಾಡೋಕ್ಕೆ ಬರಲ್ಲ. ಈಗ ಇವ್ರು ಏನು ಹೇಳಿರ್ತಾರೆ ರೇವಣ್ಣ ಅವರು, ಅದನ್ನೇ ಅವರು ಟೈಪ್ ಮಾಡಿಕೊಂಡು ಸೈನ್ ತಗೋಬೇಕು. ಬಟ್ ರೇವಣ್ಣ ಉತ್ತರನೇ ಕೊಟ್ಟಿಲ್ಲ ಅಂತಂದರೆ ತಪ್ಪಾಗುತ್ತೆ. ಅವ್ರು ಏನು ಬೇಕಾದರೂ ಉತ್ತರವನ್ನು ಕೊಡ್ಬೋದು. ನನಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ, ಈ ಪ್ರಕರಣದಲ್ಲಿ ನಾನು ಭಾಗಿಯಾಗಿಲ್ಲ, ನಾನು ಯಾರನ್ನೂ ಕಿಡ್ನ್ಯಾಪ್ ಮಾಡೋಕ್ಕೆ ಹೇಳಿಲ್ಲ, ನಾನು ರಾಜಗೋಪಾಲ್ ಯಾವುದೇ ಇನ್ಸ್ಟ್ರಕ್ಷನ್ ಕೊಟ್ಟಿಲ್ಲ ಅಂತ ಹೇಳ್ಬೋದು. ಬಟ್ ಅವ್ರಿಗೆ ಬೇಕಾದಂಗೆ ಅವ್ರು ಬರ್ಕೊಂಡ್ರೆ ಇವ್ರು ಹೆಂಗೆ ಸೈನ್ ಮಾಡೋಕ್ಕಾಗತ್ತೆ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಈಗ ರೇವಣ್ಣ ಅವರು ಉತ್ತರವನ್ನು ಕೊಟ್ಟಿದ್ದಾರಾ, ಕೊಟ್ಟೇ ಇಲ್ವಾ? ಯಾಕೆಂದರೆ ಇವ್ರು ಏನು ಉತ್ತರ ಕೊಟ್ಟರು ಅದನ್ನೇ ಅವ್ರು ಟೈಪ್ ಮಾಡಿಬಿಟ್ಟು ಕೊಟ್ಟರೆ ಸೈನ್ ಮಾಡೋದಕ್ಕೆ ಏನು ತೊಂದರೆ ಆಗಲ್ಲ. ಬಟ್ ಇವರ ಹೇಳಿಕೆಗೆ ವ್ಯತಿರಿಕ್ತವಾಗಿ ಏನಾದ್ರು ಬರೆದಿದ್ರೆ ಸೈನ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ರೇವಣ್ಣ ಅವರು ತನಿಖೆಗೆ ಸಹಕಾರ ಕೊಡ್ತಾ ಇದ್ದಾರಾ ಇಲ್ವಾ ಅಂತ. ಅರವಿಂದ, ಈಗಾಗಲೇ ಕಳೆದ 2 ದಿನಗಳಿಂದ ರೇವಣ್ಣ ಅವರ ವಿಚಾರಣೆಯನ್ನು SIT ಅಧಿಕಾರಿಗಳು ಮಾಡ್ತಿದ್ದಾರೆ. ನಿನ್ನೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ 4 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೂ ಕೂಡ ಕೇಳಿದ್ದಾರೆ. ಕಾರಣ ಇಷ್ಟೇ, ಸ್ಪಾಟ್ ಮಹಜರ್ ಪ್ರಕ್ರಿಯೆ, ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡಬೇಕು, ಸಂತ್ರಸ್ತೆಯ ಹೇಳಿಕೆಯನ್ನು ದಾಖಲು ಮಾಡಬೇಕು, ರೇವಣ್ಣ ಅವ್ರನ್ನ ವಿಚಾರಣೆಗೆ ಒಳಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ SIT ಕಾರಣಗಳನ್ನು ಸಹ ಪೊಲೀಸ್ ಕಸ್ಟಡಿಗೆ ಪಡೆಯೋದಕ್ಕೆ ಹೇಳಿತು. ಇದೀಗ ನಿನ್ನೆಯಿಂದ ಇವ್ರನ್ನ ವಿಚಾರಣೆ ಮಾಡುವ ಸಂದರ್ಭದಲ್ಲಿ ರೇವಣ್ಣ ಒಂದು ಸ್ವಲ್ಪ SIT ಅಧಿಕಾರಿಗಳ ಮೇಲೆ ಗರಂ ಆಗಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಕಾರಣ ಇಷ್ಟೇ, ನೀವು ಏನೇನೋ ಬರ್ತ್ಕೊಂಡು ಬಂದು ಸೈನ್ ಹಾಕಿ ಅಂತ ಹೇಳಿದ್ರೆ ನಾನು ಹಾಕಲ್ಲ, ನಾನು ಏನು ಹೇಳಿದ್ದೀನೋ ಅದನ್ನು ಬರ್ತ್ಕೊಳ್ಳಿ. ಈ ಕಿಡ್ನ್ಯಾಪ್ ಪ್ರಕರಣಕ್ಕೂ ನನಗೆ ಸಂಬಂಧ ಇಲ್ಲ, ಕಿಡ್ನ್ಯಾಪ್ ಯಾಕೆ ಮಾಡಿದ್ರು ಅನ್ನೋದು ಗೊತ್ತಿಲ್ಲ. ಆತ ತುಂಬ ಹಿಂದಿನ ಹಳೆ ಪರಿಚಯ ನನಗೆ, ಸತೀಶ್ ಬಾಬಣ್ಣ. ಮತ್ತು ಈ ಸಂತ್ರಸ್ತ ಮಹಿಳೆಯನ್ನು ಕಿಡ್ನ್ಯಾಪ್ ಮಾಡಿ ಎಲ್ಲಿ ಇಟ್ಟಿದ್ರು ಅನ್ನೋದು ಗೊತ್ತಿಲ್ಲ. ಸುಮ್ಮನೆ ರಾಜಕೀಯ ದುರುದ್ದೇಶದಿಂದ ಈ ಒಂದು FIR ಅನ್ನು ಮಾಡಿದ್ದಾರೆ. ಹೀಗಾಗಿ ನೀವು ಹೇಳ್ದಂತೆ ನಾನೆಲ್ಲ ಹೇಳೋದಕ್ಕಾಗೋದಿಲ್ಲ, ನಾನು ಅದಕ್ಕೆ ಸೈನ್ ಕೂಡ ಹಾಕೋದಿಲ್ಲ. ನಾನು ಏನು ಸ್ಟೇಟ್ಮೆಂಟ್ ಕೊಡ್ತೀನೋ ಅದನ್ನು ನೀವು ಬರ್ಕೊಳ್ಳಿ, ಅದಕ್ಕೆ ಬೇಕಾದರೆ ನಾನು ಸೈನ್ ಹಾಕ್ತೀನಿ, ನೀವು ಬರ್ತ್ಕೊಂಡು ಬಂದಿರೋದಕ್ಕೆಲ್ಲ ನಾನು ಸೈನ್ ಹಾಕೋದಿಲ್ಲ ಅನ್ನೋ ನಿಟ್ಟಲ್ಲಿ ರೇವಣ್ಣ ಖಾರವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಸಾಮಾನ್ಯವಾಗಿ ಆರೋಪಿತ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಗಳ ಹೇಳಿಕೆಯನ್ನು ಪಡೆದು ಅದರಿಂದ ಆ ನಂತರ ಹೇಳಿಕೆಯ ನಂತರ ಅವರ ಸಹಿಯನ್ನು ಪಡೆಯೋದು ಪ್ರೊಸೀಜರ್ನ ಒಂದು ಭಾಗ. ಈಗ ಇವರ ಹೇಳಿಕೆಗೆ ಸಹಿಯನ್ನು ಪಡೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ನೀವು ಇದನ್ನು ತಿದ್ದುಪಡಿ ಮಾಡಿದ್ದೀರಿ, ನಾನು ಹೇಳ್ದಂಗೆ ನೀವು ಬರ್ಕೊಂಡಿಲ್ಲ, ಹೀಗಾಗಿ ನಾನು ಸೈನ್ ಹಾಕೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ರೇವಣ್ಣ ಹೇಳಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಓಕೆ ಮೂರ್ತಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಅದು ಕರೆಕ್ಟ್. ಅದು ಇವರು ಹೇಳಿಕೆ ಹೆಂಗಿದೆ ಅದನ್ನು ಯಥಾವತ್ತಾಗಿ ಬರೆದು ಕೊಟ್ಟರೆ ಸೈನ್ ಹಾಕ್ಬೋದು. ಅದು ರೇವಣ್ಣ ಅಂತಲೇ ಅಲ್ಲ, ಯಾರು ಬೇಕಾದರೂ ಸರಿ, ಜನಸಾಮಾನ್ಯರು ಅಷ್ಟೇ. ಇವ್ರು ಹೇಳೋದೇ ಒಂದು, ಅವರು ಬರ್ಕೊಳ್ಳೋದೇ ಒಂದು, ಅದಕ್ಕೆ ಸೈನ್ ಮಾಡಿ ಅಂದರೆ ಹೆಂಗೆ ಸೈನ್ ಮಾಡೋಕ್ಕಾಗತ್ತೆ? ನಾಳೆ ದಿನ ಇದನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡ್ತಾರೆ.